ಕೂಡ ಜನಪ್ರಿಯ ಕಾರ್ಯಕ್ರಮಗಳೇ ಆಗಿದ್ವು ಅನ್ನುವಂತಹದ್ದನ್ನ ನಾವು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅನುಭವದ ಮೇಲೆ ಹೇಳ್ತೇವೆ. ಅಂದು ಒಂದು ಸಾರಿ ರೋಣ ಗುಲಗಂಜಿ ಮಠದಲ್ಲಿ ಬಸವತಾಯಿಯವರ ನೆನಪಿನಲ್ಲಿ ನಡೆಯುವ ಕಾರ್ಯಕ್ರಮದ ಕೃಷಿಗೋಷ್ಠಿಯಲ್ಲಿ ನಾವು ಪಾಲ್ಗೊಂಡಿದ್ವಿ. 4 ಕೃಷಿ ವಿಶ್ವವಿದ್ಯಾಲಯಗಳ ಅನುಭವಸ್ಥರನ್ನ ಕರೆಸಿ ಅವರಿಂದ ರೈತರಿಗೆ ಉಪಯುಕ್ತ ಮಾಹಿತಿಯನ್ನು ಕೊಡಿಸುವ ಕಾರ್ಯಕ್ರಮವನ್ನ ಮಾನ್ಯ ಪಾಟೀಲ್ ಗೌಡರು ಮಾಡಿಸಿದರು. ಅವತ್ತಿನ ದಿವಸ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿಕೊಂಡಾಗ ಹಾಗಾದ್ರೆ ಇವರು ಮನೆತನದ ಏನಿದೆ ಎಲ್ಲದನ್ನೂ ಕೂಡ ಜನರಿಗೆ ಉಪಯೋಗ ಆಗುವಂತಹದ್ದನ್ನು ಇಟ್ಟುಕೊಂಡಿದ್ದಾರಲ್ಲ ಅನ್ನುವಂಥ ಭಾವ ನಮ್ಮಲ್ಲಿ ಬಂತು ಅನ್ನುವಂಥದ್ದು. ಇವತ್ತು ಕೂಡ ನಾಳಿನ ದಿವಸ ಅವರ ಹುಟ್ಟುಹಬ್ಬ 78ನೇ ಹುಟ್ಟುಹಬ್ಬ. ಆದ್ರೆ ಇವತ್ತು ಇಟ್ಟುಕೊಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇದು ಮಹಿಳಾ ಸ್ವಯಂ ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿ ತರಬೇತಿ. ನಾವು ಮೊದಲನೇ ಮಳಿಗೆಯನ್ನು ಉದ್ಘಾಟನೆ ಮಾಡ್ಕೊಂಡು ನೋಡ್ಕೊಂತ ಕೊನೆ ದಂಡಿ ತನಕ ಹೋದ್ವಿ. ಅಲ್ಲಿ ಸೀರೆ ಇದ್ದು ನಾವೇನು ಸೀರೆ ಖರೀದಿ ಮಾಡಕ್ ಆಗೋದಿಲ್ಲ, ಮತ್ತ ಅಲ್ಲಿ ಬಳಿ ಇದ್ದು ಬಳಿ ಖರೀದಿ ಮಾಡಕ್ ಆಗೋದಿಲ್ಲ. ನಮ್ ಗಾಡಿಯಾಗ ಹುಡುಗರು ಯಾವ ನಮ್ಮ ಗನ್ಮ್ಯಾನು ಅವ್ರು ಇವ್ರು ಅದಾರ, ಅವ್ರಿಗೆ ಒಂದ್ ಸ್ವಲ್ಪ ತಿನ್ನಾಕ್ ಇರ್ಲಿ ಅಂತೇಳಿ ಏನೇನ್ ತಿನ್ನಾಕ್ ಸಿಗ್ತಾವ ಅವನಷ್ಟು ತಿನ್ನಾಕ್ ತಗೋಂತ ಬಂದ್ವಿ ನಾವು. ಅವ್ರನ್ನೆಲ್ಲರೂ ಅವ್ರ ಅನುಭವ ಕೇಳ್ಕೊಂತ ಬಂದ್ವಿ. ಒಂದು ಮಾರಿದ್ರೆ ಎಷ್ಟು ಲಾಭಾಂಶ ನಿಮಗೆ ಸಿಗುತ್ತೆ ಅನ್ನುವಂಥದ್ದನ್ನ ಮಾಹಿತಿ ತಗೊಂತ ಬಂದ್ವಿ. ಅವರೆಲ್ಲರೂ ತಮ್ಮ ತಮ್ಮ ಮಾಹಿತಿಯನ್ನ ಹೇಳ್ತಾ ಇದ್ರು. ಕುಂತಿರುವಂತಹ ಬಹುಸಂಖ್ಯಾತ ತಾಯಂದಿರಿಗೆ ನಾವು ಏನು ಹೇಳಲಿಕ್ಕೆ ಬಯಸ್ತೀವಿ ಅಂತಂದ್ರ, ನೀವು ಬಹಳಷ್ಟು ಕಲ್ತಿದ್ರೆ ನೌಕರಿ ಸಿಗಬೇಕು ಅಂತ ಹೇಳಿ ಕಾಯ್ತಾ ಕುಂದ್ರಬಾರ್ದು. ಇಲ್ಲಿ ಪರ್ಸೆಂಟೇಜ್ ಬಹುಶಃ 90% ಹೆಣ್ಮಕ್ಳೇ ಇದ್ದೀರಿ. ಇದು ಮಹಿಳಾ ಒಂದು ಪ್ರಧಾನವಾದ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಕೇವಲ ಮಹಿಳೆಯರಿಗೆ ಹೇಳ್ತೀವಿ ಅಂತ ಅನ್ಕೋಬೇಡ್ರಿ. ಮಹಿಳೆ ಅಂತ ಹೇಳ್ತಿದ್ರು, ಅದ್ರೊಳಗೆ ಪುರುಷನು ಕೂಡ ಇದು ನಾನು ಮಾಡಬಹುದಲ್ಲ ಅಂತ ಇಷ್ಟು ಅನ್ಕೋರಿ. ನಾವು ಎಷ್ಟು ಕಲ್ತಿದೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ, ನಾವು ಎಷ್ಟು ಸ್ವತಂತ್ರವಾದ ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹದ್ದು. ಒಂದಾನೊಂದು ಕಾಲ ಇತ್ತು, ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತೇಳಿ, ಸ್ತ್ರೀಯರಿಗೆ ಸ್ವಾತಂತ್ರ್ಯದ ಅವಶ್ಯಕತೆ ಇಲ್ಲ ಅನ್ನುವಂತಹದ್ದನ್ನ ಬಹಳ ಹಳೆಯ ಕಾಲದಲ್ಲಿ ಹೇಳಿದ್ದನ್ನ ನಾವು ಕೇಳ್ತಾ ಇದ್ದೇವೆ. ಇವತ್ತಿನ ದಿವಸ ಅಂತೂ ಬಹುಶಃ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತಂದ್ರ ಪುರುಷನಿಗೆ ನಾವು ಯಾರೂ ಕಡಿಮೆ ಅಲ್ಲ ಅನ್ನುವಂಥದ್ದನ್ನ ಮಹಿಳೆ ಸಾಧಿಸಿ ತೋರಿಸಿರ್ತಕ್ಕಂಥದ್ದನ್ನ ನಾವು ಎಲ್ಲಾ ರಂಗದಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಯೊಂದು ರಂಗದಲ್ಲಿ ಮಹಿಳೆ ದಾಪುಗಾಲನ್ನ ಹಾಕ್ತಾ ಇದ್ದಾರೆ. ಒಂದು ಸಣ್ಣ ಕೆಲಸದಿಂದ ಹಿಡಿದುಕೊಂಡು ಬಹಳ ಎತ್ತರದ ಕೆಲಸದವರೆಗೆ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ನಾವು ಸಣ್ಣ ಹುಡುಗರಿದ್ದಾಗ ಒಂದು ಹಳ್ಳಿ ಒಳಗೆ ಒಂದು ಹುಡುಗಿ ಸೈಕಲ್ ಹತ್ತಿ ಹೊಂಟಿದ್ವು ಅಂತಂದ್ರೆ ಏನ್ ಗಂಡಬೀರ್ ಇದ್ದಂಗೆ ಇರ್ತಿದ್ವು ಅಂತಿದ್ರು. ನಾವು ಸಣ್ಣ ಹುಡುಗರಿದ್ದಾಗ ಈ ಮಾತು ಕೇಳಿವಿ ನಾವು. ಒಂದು ಸಣ್ಣ ಹುಡುಗಿ ಸೈಕಲ್ ಹೊಡಿತು ಅಂತಂದ್ರೆ ಗಂಡಬೀರಿ ಆಗಿದ್ಲು. ಆದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ವಿಮಾನಗಳನ್ನ ಚಾಲನೆ ಹೆಣ್ಮಗಳು ಮಾಡ್ತಾ ಇದ್ದಾಳೆ ಅಂತಂದ್ರ ಅವತ್ತು ಸೈಕಲ್ ಹತ್ತಕ್ಕೆ ಮನಸ್ಸು ಮಾಡಿದ್ದೆ, ಇವತ್ತು ವಿಮಾನಗಳನ್ನ ಅವರೇ ನಡೆಸುವಷ್ಟರ ಮಟ್ಟಿಗೆ ತಯಾರಾದ. ನಿನ್ನಿನ ದಿವಸ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಒಬ್ಬ ಹೆಣ್ಮಗಳ ಆಟೋ ನಡೆಸ್ತಾ ಇದ್ಲು. ಈ ಆಟೋದಲ್ಲೇ ನಾನು ಗಂಡನ ಕಳ್ಕೊಂಡ ನಂತರದಲ್ಲಿ 3 ಮಕ್ಕಳನ್ನ ಜೋಪಾನ ಮಾಡ್ತಾ ಇದ್ದೀನಿ, ಓದಿಸ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಒಬ್ಬ ಹೆಣ್ಮಗಳು ಹೇಳಿಕೊಂಡಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಅಂದ್ರೆ ಒಬ್ಬ ಹೆಣ್ಣು ಮಗಳು ಒಂದು ಆಟೋ ಚಾಲನೆಯಿಂದ ವಿಮಾನ ಚಾಲನೆಯವರೆಗೆ ಅವಳು ಸಾಕಷ್ಟು ಬೆಳೆದಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಒಬ್ಬ ಹೆಣ್ಣು ಮಗಳು ಒಂದು ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ಲು ಮುನವಳ್ಳಿಯಲ್ಲಿ. ರೇಣುಕಾ ಶುಗರ್ ಅಂತ ಅದರ ಹೆಸರು ತಾವು ಕೇಳಿರ್ಬಹುದು. ಅವಳೊಂದು ದೊಡ್ಡ ಕಾರ್ಯಕ್ರಮ, ನಾನು ನೋಡಿದ್ದಲ್ಲ ಕೇಳಿದ್ ಹೇಳ್ತೀನಿ. ಅವಳೊಂದು ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ಅವಳು ವೇದಿಕೆ ಹತ್ತಿ ಚಪ್ಪಲಿಯನ್ನ ಹಿಂಗ ಬಿಟ್ರೆ ಅಲ್ಲಿಯ ಸೇವಕರೆಲ್ಲರೂ ತೆಗೆದುಕೊಂಡು ಅವನನ್ನ 2 ಜೋಡಿಸಿ ಕೈಯಾಗಿ ಹಿಡ್ಕೊಂಡು ನಿಂತಿದ್ರು ಅವಳು ಬರು ತನಕ ಅಂತ. ಒಬ್ಬ ಹೆಣ್ಣು ಮಗಳು ಬೆಳೆದು ಬಿಟ್ರೆ
ಯಾವ ಲೆವೆಲ್ಗೆ ಬೆಳಿಬಹುದು ಅನ್ನುವಂಥದ್ದನ್ನ ನಾವು ವಿಚಾರ ಮಾಡಬೇಕು. ನಮ್ಮ ದೇಶದ ಮಹಿಳೆಯರು ಸಾವಿರಾರು ವರ್ಷದ ಹಿಂದಿನಿಂದ ನೋಡ್ಕೊಂತ ಬಂದಾಗ ಎಲ್ಲ ರಂಗಗಳಲ್ಲೂ ಕೂಡ ಅವರು ಇದ್ರು. ಚಂದ್ರ ತಾರೆ ತೊಟ್ಟಲಲ್ಲಿ ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಶ್ರೀ ಅಂದರೆ ಅಷ್ಟೇ ಸಾಕೆ, ಶ್ರೀ ಅಂದರೆ ಅಷ್ಟೇ ಸಾಕೆ. SR ಪಾಟೀಲ್ ಫೌಂಡೇಶನ್ ರೋಣ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ GS ಪಾಟೀಲ್ ಸಾಹೇಬ್ರ ಹುಟ್ಟುಹಬ್ಬ ನಿಮಿತ್ತವಾಗಿ ಆಯೋಜಿಸಿದಂಥ ಉದ್ಯೋಗ ಕ್ರಾಂತಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸು. ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ತುಂಬ ಖುಷಿಯಾದ ದಿನ ಅಂತ ಹೇಳ್ಬೋದು. ನೋಡ್ರಿ, ಸನ್ಮಾನ GS ಪಾಟೀಲ್ ಸಾಹೇಬರು ಅವರು ಹುಟ್ಟುಹಬ್ಬ ನಿಮಿತ್ತ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಫಸ್ಟ್ 1ನೇ ದಿನ ಕಾರ್ಯಕ್ರಮ ಮಹಿಳೆಯರಿಗಾಗಿ ಆಯೋಜನೆ ಮಾಡಿದ್ದಾರೆ. ಅವರು ಮಹಿಳೆಯರು ಏನಪ್ಪ ಅಂತಂದರೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಸಮಾಜದಲ್ಲಿ ಕುಟುಂಬದಲ್ಲಿ ಎಲ್ಲ ಮುಂದೆ ಬರಬೇಕಂತ ಒಂದು ಅವರು ದೇಹ ಇದೆ. ಇಂಥ ಆಲೋಚನೆ ಈ ಸಮಯದಲ್ಲಿ ನೀವು ನೋಡ್ಬೋದು. ವಿವಿಧ ತರಬೇತಿಗಳನ್ನು ಮಹಿಳೆಯರಿಗಾಗಿ ಇವತ್ತು ಮನೆಯಲ್ಲಿ ಕುಂತ ತಾಯಂದಿರಿಗೆ ಕೂಡ ಅವರಿಗೆ ಇದ್ದುಕೊಂಡು ಮಾಡೋಂಥ ಮಾರ್ಕೆಟಿಂಗ್ ವ್ಯವಸ್ಥೆ ಇರ್ಬೋದು, ಇಂಥ ತರಬೇತಿಗಳು ಹೇಳೋಕ್ಕೆ ಸಾಕಷ್ಟು ಸಂಸ್ಥೆಯಿಂದ ಬಂದಿದ್ದಾರೆ. ಮತ್ತು ಇವತ್ತೇನಪ್ಪ ಅಂದರೆ ಸಣ್ಣ ಕೈಗಾರಿಕೆ ಉದ್ಯಮ ಇವತ್ತು ಸ್ಟಾರ್ಟಪ್ ಮಾಡ್ತಾ ಇರ್ತೀವಿ. ಇವತ್ತು ನಾವು ಅನ್ಕೋಬೋದು ಒಂದು ರೀತಿ ಏನಂತಂದ್ರೆ ಸ್ವಲ್ಪ ಕಷ್ಟಪಡ್ಬೇಕು ಯಾವಾಗಲೂ ಮಹಿಳೆಯರು. ಏನಪ್ಪ ಇಷ್ಟೇನಾ ಅಂತ ಜೀವನದಲ್ಲಿ ಬೇಸರ ಮಾಡ್ಕೋಬೇಕು. ಪ್ರಾಫಿಟ್ ಸ್ವಲ್ಪ ಐತಂದ್ರೆ ಇನ್ನು ನಾವು ಕಷ್ಟಪಡಬೇಕು ಅಂತಿಲ್ಲ. ಅಜ್ಜವ್ರು ಹೇಳಿದ್ರಲ್ಲ, ಕಾಯಕವೇ ಕೈಲಾಸ, ಅಣ್ಣ ಬಸವಣ್ಣನವರ ನುಡಿಯಂತೆ ಇವತ್ತು ನಾವೇನಪ್ಪ ಅಂತಂದ್ರೆ ನಿಮಗೆ ಉದಾಹರಣೆಗೆ ಹೇಳ್ತೀನಿ. ಇವತ್ತು ನಾವೇನು ಎಲ್ಲರಿಗೂ ಗೊತ್ತಿದೆ, ಲಿಜ್ಜತ್ ಪಾಪಡ್ ಅವರು ಇವತ್ತು ನಾವು ಹೇಳ್ತೀನಿ ತಾಯಂದ್ರು ಆವಾಗ ಬರೀ ಎಷ್ಟಪ್ಪ ಅಂತ ಸ್ಟಾರ್ಟಪ್ ಮಾಡಿದ್ದವ್ರು ಬಿಸ್ನೆಸ್ ಅಂತಂದ್ರೆ ಕೇವಲ 80 ರೂಪಾಯಿಲಿಂತ ಮಾಡಿದ್ದಾರೆ. ತಾಯಂದ್ರ ಗಮನ ಇಟ್ಟು ಕೇಳ್ರಿ, ಇವತ್ತ 80 ರೂಪಾಯಿ ಅವ್ರ ಬಂಡವಾಳ ಎಷ್ಟಿತ್ರಿ? 80 ರೂಪಾಯಿ. ಆಗ್ಲಿ ಬರೀ ಒಂದು ರಾಜ್ಯದಲ್ಲೆಲ್ಲ 17 ರಾಜ್ಯದಲ್ಲಿ ಅವರು ಎಷ್ಟರ ಮಟ್ಟಿಗೆ ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ನಾನು ಹೇಳ್ತೀನಿ ನಿಮಗೆ. ಈ ತರ ಎಲ್ಲ ಮನೇಲಿ ಇದ್ದು ಮಾಡಂತ ಇವಾಗ ಇದು ನೀವು ಟೆಕ್ನಾಲಜಿ ಬಂದಿದೆ ತಾಯಂದ್ರೆ ನೀವು ಎಲ್ಲಿಗೂ ಹೋಗಕ ಬೇಡ, ಮನೆಯಲ್ಲಿದ್ದು ಕೆಲಸ ಕಾರ್ಯಗಳನ್ನ ಮಾಡೋಂಥ ಅವಕಾಶವನ್ನು ನಿಮ್ಗೆ ಯಾರು ಕಲ್ಪಿಸ್ಕೊಟ್ಟಾರಪ್ಪ ಅಂತಂದ್ರೆ GS ಪಾಟೀಲ್ ಸಾಹೇಬರು. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಇವತ್ತ ನಾವು ಬರೇ ನನಗಷ್ಟೇ ತಂದೆ ಅಲ್ಲ ಅವರು. ಇವತ್ತು ನಿಮ್ಮೆಲ್ಲ ತಾಯಂದ್ರು ಕುಂತಿದಿರಲ್ಲ, ಹೆಣ್ಮಕ್ಳ ತಂದೆ ಅಂದ್ರೆ ತಪ್ಪಾಗಲಿಕ್ಕೆಲ್ಲ ಬಂಧುಗಳೇ. ಇವತ್ತು ಏನಪ್ಪಾ ಅಂತಂದ್ರೆ ನಿಮಗೆ ಸ್ಥಳದಲ್ಲೇ ಆಮೇಲೆ ಮರುದಿನ 10ನೇ ತಾರೀಕೇನ ಯುವಕರ ಮತ್ತು ಯುವತಿಯರಿಗೆ ಉದ್ಯೋಗ ಅವಕಾಶ ಸ್ಥಳದಲ್ಲೇ ನಿಮ್ಮ ಎಜುಕೇಶನ್ ನೋಡಿ ನಿಮ್ದೆಲ್ಲ ನೋಡಿ ಅವ್ರ ಸ್ಥಳದಲ್ಲೇ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ಇದು ನೀವು ಒಂದು ತಿಳ್ಕೊರಿ, ಇದರಲ್ಲಿ ಯಾವುದೇ ಒಂದು ಆಕಾಂಕ್ಷೆ ಇಲ್ಲಾರ್ದೆ 1 ರೂಪಾಯಿ ಕೂಡ ನಿಮ್ಮ ಹತ್ರ ತಗೊಳ್ಳಾರ್ದೆ, ಯಾವುದು ಮಿಡಲ್ ಮ್ಯಾನ್ ಇಲ್ಲ, ಯಾರು ಏಜೆಂಟ್ ಇಲ್ಲ, ಏನಿಲ್ಲ, ನೇರವಾಗಿ ಕಂಪ್ನಿಗಳು 100 ಕಂಪ್ನಿಗಳು ಬಂದವೆ ನಿಮ್ಮ ಎದುರಿಗೆ. ಅವರು ಅಪಾಯಿಂಟ್ಮೆಂಟ್ ಲೆಟರ್, ನಿಮ್ ಜಾಯ್ನಿಂಗ್ ಆರ್ಡರ್ಸ್ ನಿಮ್ ಕೈಯಲ್ಲೇ ಕೊಡ್ತಾರೆ. ಇಂಥ ಸುವರ್ಣ ಅವಕಾಶ ತಾಯಂದರು ಮತ್ತು ಯುವಕರು ನೀವು ಇದರ ಉಪಯೋಗ ತಗೋಬೇಕು. ಅಂದವಾಗ ಮಾತ್ರ ಇದು ಸಾಹೇಬರು ಹುಟ್ಟು ಹಬ್ಬಕ್ಕೆ ಒಂದು ಇದು ಅವರು ಏನಪ್ಪ ಒಂದು ಆಸೆ ಇಟ್ಕೊಂಡಾರ ಅಂತಂದ್ರೆ ನಾವು ಬರೇ ಇವಾಗ ಏನು ಲಿಜ್ಜತ್ ಪಾಪಡ್ ಎಲ್ಲ ರಾಜ್ಯದಲ್ಲಿ ಅವರು ಗುಣಮಟ್ಟ ಬೆಳೆಸ್ಕೊಂಡು ಅವರು ದೊಡ್ಡವರಾದ್ರು. ಹಂಗ ನಮ್ಮ ರೋಣ ಕ್ಷೇತ್ರದ ಎಲ್ಲ ಜನತೆಗೆ ಮಹಿಳೆಯರಿಗೆ ತಾಯಂದರಿಗೆ ಇದರ ಅವಕಾಶ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಇವಾಗ ಗೋಪಾಲ್ ಇವರೆಲ್ಲ ಏನ್ ಬಂದಿದಾರಲ್ಲ, ಒಂದು ಉದಾಹರಣೆ ಅವರಲ್ಲಿ ಸಾಕಷ್ಟು ಜನ ಅಂತವ್ರು ಬಂದಾರ. ಒಬ್ಬರದ ನಾನು ಹೇಳ್ತೀನಿ, ಗೋಪಾಲ್ ಸರ್ ಅವ್ರು ಬಂದಾರ. ಅವರು ನಿಮ್ಗೆ ಹೇಳ್ತೀನಲ್ಲ, ಬರೀ ಒಂದು ಗೋ ಸೆಗಣಿಲಿಂತ ಒಂದು ಸೋಪ್ ಮಾಡೋದಾಗ್ಲಿ, ಅಮೃತಾಂಜನ ಮಾಡೋದು, ಇಂಥವೆಲ್ಲ ತರಬೇತಿಗಳು ಇಂಥ ಸಾಕಷ್ಟು ಕಂಪ್ನಿಗಳಿಂದ ಎಲ್ಲರೂ ಬಂದಿದ್ದಾರೆ, ತಾಯಂದ್ರು ಬಂದಿದ್ದಾರೆ. ಅವರೆಲ್ಲ ನಿಮಗೆ ತರಬೇತಿಗಳನ್ನ ಕೊಟ್ಟು ನೋಡಿ ಇದು ಮಾಡೋದು ಆಗ್ಲಿ. ತಾಯಂದ್ರು ತಾಳ್ಮೆ ಇರಬೇಕು ನಿಮಗೆ.
ಸರ್ಕಾರಿ ಪೂಜೆಗಳನ್ನು ನಡೆಸ್ತಾ ಇದೆ. ಸರ್ ಈಗ ಯಾವ ರೀತಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಏನೆಲ್ಲ ಒಂದು ವ್ಯವಸ್ಥೆ ಮಾಡಿ ಸರ್ ಕನಿಷ್ಠ ಒಂದು 2,000 3,000 ಜನಕ್ಕೆ ಬೆಳಗ್ಗೆ ಟಿಫಿನ್ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಮಧ್ಯಾಹ್ನ ಒಂದು 4,000 5,000 ಜನಕ್ಕೆ ಬಂದಂಥವ್ರಿಗೆ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಕಾರ್ಯಕರ್ತರಿಗಾಗಲಿ ಎಲ್ಲರಿಗೂ ಒಂದು 5,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ರಾತ್ರಿ ಒಂದು 1,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇವತ್ತಿನ ದಿವಸ 9ನೇ ತಾರೀಕಿನ ದಿವಸ ನಾಳೆ ಸಾಹೇಬರ ಬರ್ತ್ಡೇ ಇರೋ ಸಂಬಂಧ ನಾಳೆಗೆ 7,000 ರಿಂದ 8,000 ಜನಕ್ಕೆ ಬೆಳಗ್ಗೆ ಟಿಫಿನ್ ಮಧ್ಯಾಹ್ನ ಊಟ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಕಾರ್ಯಕರ್ತರೆಲ್ಲ ಕೂಡಿ ರಾಜು ಅನ್ನ ಪಲ್ಯ ಅಂತೇಳಿ, ದೇವಪ್ಪ ಬಸಂಗೂರು ಅಂತೇಳಿ, ವಿಷಪ್ಪ ಪ್ರಿಮಾ ಅಂತೇಳಿ, ಸಂಪೂರ್ಣ ಅವ್ರಿಗೂ ಅಂತೇಳಿ, ನಾಗಪ್ಪ ದೇಶ ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಯಾರು ಎಲ್ಲ ಸ್ವಯಂ ಸೇವಕರಾಗಿ ಕೆಲಸ ಮಾಡಕತ್ತೀವಿ. ಸರ್ ಈಗ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ಸರ್. ಕೋಲ್ಡ್ ವಾಟರ್ ಇಟ್ಟು